ದುಡ್ಡು ಎಷ್ಟು ಅಕ್ಷರಗಳು ಕೊಟ್ಟೆ ನಿನಗೆ ನೀನೇ ದ್ರೌಪದಿ ಹೋಗಿ ಭೀಷ್ಮಾಚಾರ್ಯ ಕಡೆಗೆ ಯುದ್ಧ ಹೋಗ್ಬೇಕಾರ ಭೀಷ್ಮಾಚಾರ್ಯ ಹೋಗಿ ನಮಸ್ಕಾರ ಯಾರು ದ್ರೌಪದಿ ಸೌಭಾಗ್ಯವತಿ ಭವ ದೊಡ್ಡವ್ರು ನಮಸ್ಕಾರ ಮಾಡ್ಕೊ ಏನಂತಾರೆ ಒಳ್ಳೇದಾಗಲಿಪ್ಪ ಸೌಭಾಗ್ಯವತಿ ಭವ ಅಂದರು ಆತು ತಾತ ಇಷ್ಟೇ ಇರಲಿ ಈ ಸ್ವಲ್ಪ ನೆನಪಿರಲಿ ಏನು ಆಶೀರ್ವಾದ ಮಾಡಿಯಲ್ಲ ಆಶೀರ್ವಾದ ತಪ್ಪದಂಗಿರಪ್ಪ ಅಂದ್ರೆ ನನ್ನ ಗಂಡಂದ್ರೆ ಏನು ಮಾಡಬೇಡ ಮುಗಿದ ಹೋದ ಕೆಲಸ ಎದ್ರ ಲಕ್ಷಣ ರೀ ಬರೀ ಒಂದು ನಮಸ್ಕಾರ ಬರೀ ಒಂದು ನಮಸ್ಕಾರ ನೀ ಹೋಗಿ ನಮಸ್ಕಾರ ಮಾಡಿದೆ ಒಮ್ಮೆಲೆ ಹಿಂದೂ ಮತ್ತಿನ ಕೇಳ್ತಾರೆ ನೀ ಹೋಗಿ ನಮಸ್ಕಾರ ಮಾಡಿದೆ ತಾತಗೆ ನೀನು ಮಹಾರಾಣಿ ಅನ್ನೋಂಥ ಒಂದು ಇದ್ರೊಳಗೆ ಇದ್ದಿ ಗತ್ನಾಗ ನಿನಗೂ ಅವಾಗ ಹೇಳ್ತಿದ್ದ ನೀ ಹೋಗಿ ಧರ್ಮರಾಜ ನಮಸ್ಕಾರ ಮಾಡಿದಿ ಹೋಗಿ ನಮಸ್ಕಾರ ಮಾಡಬೇಕಾಗಿತ್ತು ಮಾಡಿದಾಗ ಅವ್ರು ಖಂಡಿತ ನಿನ್ಗೆ ಏನಂತಿದ್ರು ಅವರು ಸೌಭಾಗ್ಯವತಿನ ಅನ್ಬೇಕು ನೀ ಮಾಡಿದೇನೋ ಇಲ್ಲ ಗುರು ಹಿರಿಯರ ಆಶೀರ್ವಾದ ಸುಲಭ ಒಂದೇ ನಮಸ್ಕಾರದ್ದು ಒಂದು ಶಕ್ತಿ ಅದ ಗುರುವೇ ಮಹಾರಾಜರು ಒಂದು ಕಡೆ ಹೇಳ್ತಾರೆ ಹೆಂಗದಂದ್ರೆ ಮಾರ್ಕಂಡೇಯ ಮೃಕುಂಡ ಮುನಿ ಈ ಸೂತ್ರ ಕೊಟ್ಟಿದ್ದ ಯಾರ ದೊಡ್ಡವ್ರು ಕಂಡ್ರಪ್ಪ ಅವ್ರ ಪಾದಕ್ಕೆ ಬೀಳಾರ್ದು ಬರಲಿ ಅವ್ರಿಗೆ ನಮ್ಮ ದೀರ್ಘದಂಡ ಪ್ರಣಾಮ ಮಾಡಿಬಾರ್ದು ಇದು ನಿನ್ನನ್ನು ಕಾಪಾಡ್ತಾ ಅಂತ ಹೇಳಿದ್ದ ಆಯ್ತಪ್ಪ ಅಂದಿದ್ದ ಏನಾಗಿತ್ತು ಒಂದಿನ ದರ್ಬಾ ತರಲಿಕ್ಕೆ ಹೋಗ್ಯಾನ ದರ್ಬಾ ತರಲಿಕ್ಕೆ ಹೊಂಟಾಗ ಒಂದು ಈ ಸಪ್ತ ಋಷಿಗಳ ಒಂದು ಗುಂಪು ಇವರು ಎಲ್ಲೋ ಋಷಿಗಳು ಎಲ್ಲೋ ದೇವ ಕಾರ್ಯಕ್ಕಾಗಿ ಭಯಂಕರ ಜೋರು ಹೊಂಟಾರ ಅವ್ನು ಹೊರಟು ನೋಡೋದಕ್ಕೆ ಏನೇ ಬಿಟ್ಟಿತ್ತು ಅಂದ್ರೆ ಆ ಗುಡ್ಡದ ಮ್ಯಾಲಿದ್ದ ನೀವ ಕೆಳಗೆ ಹೊಂಟಾರ ಆ ದಾರಿ ಒಳಗೆ ಹೊಂಟಾರ ಅವ್ರು ಹೊಂಟಿದ್ದು ಅಕಸ್ಮಾತ್ ನೀವು ಇಳಿದಲ್ಲಿ ಹೋಗ್ಬೇಕಂದ್ರೆ ಅವ್ರು ಸಿಗಂಗಿಲ್ಲ ಯಾಕಂದ್ರೆ ಅವ್ರು ಆಲ್ರೆಡಿ ಅರ್ಧ ದಾರಿಗೆ ಹೋಗ್ಬಿಟ್ಟಾರ ಅವ್ರು ಅವಂಗ ಆ ದಾರಿಗಳು ಗೊತ್ತಿತ್ತು ಅವ್ರು ಸುತ್ತ ಹಾಕಿ ಆ ಕಡೆ ಆ ರೋಡಿಗೆ ಬರ್ತಾರೆ ಆಶ್ರಮ ಇರೋದು ಆ ಕಡೆ ಇದೆ ಗ್ಯಾರಂಟಿ ಅಂತೇಳಿ ನೀವೇನು ಮಾಡಿದ ಅವ್ರ ದರ್ಶನಕ್ಕೆ ಗುಡ್ಡ ಹತ್ತಿದ ಗುಡ್ಡದ ಕಲ್ಲು ಮುಳ್ಳು ತಗ್ಗು ಇನ್ನೇನೋ ಮಾಡ್ಕೊಂಡು ಬೀಳ್ಕೋತ ಇಳ್ಕೋತ ಯಾಕೆ ಅರ್ಜೆಂಟ್ ಬಂದು ಬರ್ತಾರ ಅವ್ರು ಹೋಗ್ಬಿಟ್ರೆ ಎದಕ್ಕೆ ನಮಸ್ಕಾರ ಮಾಡಿಸೋಲಾಗಿ ನಮ್ಮ ಕೈಕಾಲು ಕೆತ್ತಿದ್ದು ಮಂಡೆಲ್ಲ ಕೆತ್ತೋತು ಎಲ್ಲ ಹರಿದಿತ್ತು ಎಲ್ಲಿ ಬೇಕಲ್ಲಿ ಮುಳ್ಳುಗಳು ಹರಿದಿದ್ದು ಬಂದ ದೀರ್ಘದನ್ನು ಪ್ರಣಾಮ ಮಾಡಿದ ಚಿರಂಜೀವಿ ಆಗಪ್ಪ ಅಂದರು ಯಾರು ತಮ್ಮನಿ ಅಂದರು ಇಷ್ಟ್ಯಾಕು ಹಿಂಗ್ಯಾಕೆಲ್ಲ ಹಿಂಗ್ಯಾಕಾಗ್ಯದ ಅಂದರು ಇಲ್ಲಿ ನಿಮ್ಮ ದರ್ಶನಕ್ಕೆ ಬರ್ಬೇಕಂತೇಳಿ ಸ್ವಲ್ಪ ಅರ್ಜೆಂಟ್ ಬಂದೆ ಅದಕ್ಕೆ ಅದೇನು ಗೊತ್ತಿಲ್ಲ ಅದು ನಿಮ್ಮ ಆಶೀರ್ವಾದಕ್ಕೆ ಬಂದು ನಮ್ಮ ಆಶೀರ್ವಾದ ತಗೊಳಿಸೋದು ಇಷ್ಟು ಬಂದೆ ಅಂದ್ರೆ ಆ ಹುಡುಗನ ಭಾವ ನೋಡಿದರು ಅಪ್ಪ ಚಿರಂಜೀವಿ ಈ ಮಾತು ಸಾಕಾತಲ್ರಿ ಅವಾಗ ಅದನ್ನ ಹೇಳ್ದ ಪರಮೇಶ್ವರ ಮಾರಾಯ ಇವನು ಬದುಕ್ಲಿಕ್ಕೆ ಇವನು ಉಳಿಸ್ಲಿಕ್ಕೆ ಕಾರಣ ಅಲ್ಲಪ್ಪ ಸಪ್ತ ಋಷಿಗಳೇ ಆಶೀರ್ವಾದ ಮಾಡಿಬಿಟ್ಟಾರೆ ಇವಂಗೆ ಎಷ್ಟು ಮಂದಿ ಮಾಡ್ಯಾರ ಋಷಿ ಮುನಿಗಳು ಅವಾಗ ಮಾಡೋ ಕೆಲಸ ಇವಂಗಿದೆ ಏನು ಮಾಡೋದು ನಮಸ್ಕಾರ ಈಗ ನಿಮಗೆ ನಮಸ್ಕಾರ ಮಾಡಿದ್ಕೊಳ್ಳಿ ಏನಂತೀರಿ ನೀವು ಹಿರಿಯರು ನಮಗೆ ಒಳ್ಳೇದಾಗಲಿಪ್ಪ ಭಗವಂತ ಒಳ್ಳೇದು ಬೇರೆ ಏನಂತೀರಿ ನಿಮ್ಮ ಶತ್ರು ಬಂದು ಎದುರು ನಮಸ್ಕಾರ ಮಾಡಿದ್ರೆ ಒಳ್ಳೇದಾಗಲಿ ಅನ್ಬೇಕು ಬೇರೆ ಏನು ಅಲ್ಲಿಗೆ ಯಾಕೆ ನಿಮ್ಮ ಅಂತರ ಕೊಡೋದು ಅವನೇ ಇದ್ದಾನೆ ಹಿಂಗಾಗಿ ಅದೇ ಮಾತಾ ಬರ್ತದೆ ಹೀಗಾಗಿ ನಮಸ್ಕಾರ ಅನ್ನುವಂಥದ್ದು ಭಾಳ ಅದ್ಭುತ ರೀ ನಮಸ್ಕಾರ ಮಾಡುವುದರಿಂದ ಇದು ಮೊಟ್ಟ ಮೊದಲು ಕೆಲಸ ಇದೆ ನಮ್ಮ ಮನೆಯೊಳಗೆ ಸಂಸ್ಕಾರಗಳನ್ನು ನಮಸ್ಕಾರ ಹಿರಿಯರಿಗೆ ನಮಸ್ಕಾರ ಮಾಡೋದನ್ನು ಕಲಿಸ್ಕೊಡ್ತೀವಿ ನಿಮ್ಮ ಸಾವಿರಾರು ದೋಷಾದಿಗಳು ನೀವು ನಾವೇನೋ ಅನ್ಕೋತೇವೆ ಹಂಗಾಗಿ ಎಲ್ಲದಕ್ಕೂ ಮೊದಲೇ ನೀವು ದೇವ್ರಿಗೆ ನಮಸ್ಕಾರ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಹೋಗೋ ಮುಂದೆ ಹಿರಿಯರಿಗೆ ನಮಸ್ಕಾರ ಮಾಡಿ ಕೆಲಸ ಮುಗೀತು ನಿಮ್ಗೆ ನೀವು ಸುಸುಪುತ್ರ ಮನೆಗೆ ಬರ್ತೀರಿ